ಇನ್ನು ಬೆಂಗಳೂರಿನ ಹೋಟೆಲ್ಗಳಿಗೆ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸಿಗದೆ ಸಮಸ್ಯೆ ಆಗ್ತಾ ಇರೋದು. ಬೆಂಗಳೂರಿನ ಪ್ರಸಿದ್ಧ ವಿದ್ಯಾರ್ಥಿ ಭವನ ಹೋಟೆಲಿಗೂ ಕೂಡ ಗ್ಯಾಸ್ ಸಿಲಿಂಡರ್ ಸಮಸ್ಯೆಯ ಬಿಸಿ ತಟ್ಟಿದೆ. ಸೀಟುಗಳನ್ನು ಕಡಿತಗೊಳಿಸಲಾಗಿದೆ. 40 ಸೀಟನ್ನು ಕಡಿಮೆಗೊಳಿಸಿದೆ ಹೋಟೆಲ್. 4 ಕಾವಲಿಯ ಬದಲು ಕೇವಲ 1 ಕಾವಲಿ. ಇವತ್ತು ಕೂಡ ಸಿಲಿಂಡರ್ ಪೂರೈಕೆ ಆಗದೇ ಇದ್ದರೆ ವಿದ್ಯಾರ್ಥಿ ಭವನ ಬಂದ್ ಆಗುತ್ತೆ. ಪ್ರತಿದಿನ 5 ಸಿಲಿಂಡರ್ ಬಳಸ್ತಾ ಇದ್ರಂತೆ. ಈಗ ಅವರ ಬೇಡಿಕೆಗೆ ತಕ್ಕಷ್ಟು ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಮೊದಲ ಹಂತವಾಗಿ ಈಗ ಏನು ಮಾಡಿದ್ದಾರೆ ಅಂತಂದರೆ ಅಲ್ಲಿ ಸೀಟಿಂಗ್ ಅರೇಂಜ್ಮೆಂಟ್ 40 ಸೀಟ್ಗಳನ್ನು ಕಡಿಮೆ ಮಾಡಿದ್ದಾರೆ ಮೊದಲ ಹಂತದಲ್ಲಿ. ಇನ್ನೂ ಕೂಡ ಇದೇ ಸ್ಥಿತಿ ಮುಂದುವರೆದರೆ ನಾಳೆಯಿಂದ ಬಂದ್ ಮಾಡಬೇಕಾಗತ್ತೆ ನಮ್ಮ ಹೋಟೆಲನ್ನು ಅಂತ ವಿದ್ಯಾರ್ಥಿ ಭವನದ ಮಾಲಕರು ಹೇಳ್ತಿದ್ದಾರೆ. ಇಲ್ಲ, ಡಿಸ್ಟ್ರಿಬ್ಯೂಟ್ರ್ ಇನ್ನೂ ನಮಗೆ ಬಂದಿಲ್ಲ. ಬಂದರೆ ತಂದು ಕೊಡ್ತೀವಿ ಅಂತಾರೆ. ನಮ್ಮಲ್ಲಿ ಇವಾಗ ಒಂದು ದಿವಸ ಅಥವಾ ನಾಳೆ ಮಧ್ಯಾಹ್ನದೊಳಗೆ ಅಷ್ಟಕ್ಕೆ ಸ್ಟಾಕ್ ಇರೋದು. ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಇಲ್ಲ ಆಲ್ಟರ್ನೇಟ್ ಏನು ಮಾಡ್ಬೋದು ಅದ್ರ ಬಗ್ಗೆನೂ ಯೋಚನೆ ಮಾಡ್ತಾ ಇದ್ದೀವಿ. ಆದಷ್ಟು ಕಡಿಮೆ ಮಾಡಲಿಕ್ಕೆ ನಾವು 4 ಹಂಚು ಯೂಸ್ ಮಾಡ್ತಿದ್ದವರು 2ಕ್ಕೆ ತಂದಿದ್ದೀವಿ. ಬೆಳಗ್ಗೆಯಿಂದ ಕ್ರೌಡ್ ಕಡಿಮೆ ಇದ್ದಾಗ 1ನ್ನೇ ಯೂಸ್ ಮಾಡ್ತೀವಿ. ಸ್ವಲ್ಪ ಕ್ರೌಡ್ ಜಾಸ್ತಿ ಆದಾಗ ಇನ್ನೊಂದು 2 ಹಂಚಲ್ಲಿ ಮೇಂಟೈನ್ ಮಾಡ್ತಾಯಿದ್ದೀವಿ. ರಿಸ್ಟ್ರಿಕ್ಷನ್ ಮಾಡಿದ್ದೀವಿ. 40 ಸೀಟ್ ಕಡಿಮೆ ಮಾಡಿದ್ದೀವಿ. ಆಮೇಲೆ ಪೂರಿ ಇದನ್ನೆಲ್ಲ ಸ್ಟಾಪೇ ಮಾಡಿದ್ದೀವಿ. ನಮ್ಮದು ಮೇಯ್ನು ಎಲ್ಲ ಕಡಿತ ಮಾಡಲೇಬೇಕಾಗತ್ತೆ. ಯಾಕಂದರೆ ಇನ್ನೊಂದು 2 ದಿವಸ ಉಸಿರಾಡೋಕ್ಕೆ ಅವಕಾಶ ಇಲ್ಲ. ಅಷ್ಟರೊಳಗೆ ಸರ್ಕಾರದವ್ರು ಏನಾರು ಕ್ರಮ ಕೈಗೊಂಡ್ರೆ ಆಮೇಲೆ ಶುರು ಮಾಡಿದ್ರೆ ಆಯಿತು ಅಂತ. ಹೊರಗಡೆನೇ ನಾವು 1 ಅವರ್ ಕೊಡಿಸ್ಬಿಡ್ತೀವಿ. ಯಾಕಂದರೆ ನಾವು 40 ಸೀಟ್ ಕಡಿಮೆ ಮಾಡಿದ್ದೀವಿ. ಯಾಕಂದರೆ ಒಳಗೆ ಕೊಡಿಸ್ಬಿಟ್ರೆ ಸೀಟ್ ಇದೆ ಅಂತ ಕೊಡಿಸಿದ್ರೆ ನಮ್ಗೆ ದೋಸೆ ಕೊಡಲಿಕ್ಕಾಗಲ್ಲ. ನಾವು 4 ಹಚ್ಚಲೇಬೇಕಾಗುತ್ತೆ. ಹಚ್ಚಿದ್ರೆ ಅರ್ಧ ದಿವಸ ಖಾಲಿ ಆದರೂ ಆಗ್ಬೋದು. ಆವಾಗ ಇಲ್ಲ ಅನ್ನೋದಕ್ಕಿಂತ 1 ಅವರಿಗೆ ಸ್ವಲ್ಪ ಲಿಮಿಟೆಡ್ ಐಟಮ್ ಆದರೂ ಕೊಡೋಣ ಅಂತ. ಪರ್ಯಾಯ ವ್ಯವಸ್ಥೆ ಇವಾಗ ಇದರಲ್ಲೆಲ್ಲ ನೋಡ್ತಾ ಇದ್ದರೆ ಇಂಡಕ್ಷನ್ ಸ್ಟೌವು ಇದೆಲ್ಲ, ಬಟ್ ಇಂಪ್ಲಿಮೆಂಟ್ ಮಾಡೋಕ್ಕೆ ಟೇಕ್ ಟೈಮ್. ಅಟ್ ಎ ಟೈಮ್ ಮಾಡಲಿಕ್ಕಾಗಲ್ಲ ಮನೇಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.